ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತ ಅವರು. ಆತ್ಮೀಯರೇ, ವಿಶೇಷವಾಗಿ ಈ ಸದನ ಅಥವಾ ಅಧಿವೇಶನ ಸ್ಟಾರ್ಟ್ ಆಯ್ತಂದ್ರೆ ಅಧಿವೇಶನದ ಹೊರಗೆ, ಅದರಲ್ಲೂ ಬೆಂಗಳೂರಲ್ಲಿ ಆದ್ರೆ ಸದನ ಉದ್ಯಾನದಲ್ಲೇ ಸಾಕಷ್ಟು ಜನ ಪಾಪ ಈ ಆಶಾ ಕಾರ್ಯಕರ್ತರಾಗಿರ್ಬೋದು, ಅಂಗನವಾಡಿ ಕಾರ್ಯಕರ್ತರಾಗಿರ್ಬೋದು, ಉಪನ್ಯಾಸಕರಾಗಿರ್ಬೋದು, ಅತಿಥಿ ಉಪನ್ಯಾಸಕರಾಗಿರ್ಬೋದು, ಅತಿಥಿ ಶಿಕ್ಷಕರಾಗಿರ್ಬೋದು, ಸ್ಟ್ರೈಕ್ ಮಾಡ್ತಾರೆ, ಆಂದೋಲನ ಮಾಡ್ತಾರೆ. ಮೋದಿಯವರು ಆಂದೋಲನ ಜೀವಿ ಅಂತಾರೆ, ಆದರೆ ನಮ್ಮ ಸಿದ್ದರಾಮಯ್ಯರು ಆಂದೋಲನ ಜೀವಿ ಅಂತ ವ್ಯಂಗ್ಯ ಮಾಡೋದಿಲ್ಲ. ಆದರೆ ಮೌನ ವಹಿಸಿ ಮಾಡೋನು ಅಂತ ಹೇಳ್ತಾರೆ. ನಿಮ್ಮೆಲ್ಲ ಈಡೇರಿಸು ಅಂತ ಹೇಳ್ತಾರೆ. ಯಾವಾಗ ನೋಡ್ರಿ, ಅಂಗನವಾಡಿ ಕಾರ್ಯಕರ್ತೆಯರು ಮನೆ ನೋಡಿದ್ದೀವಿ. ಈಗ ಆಶಾ ಕಾರ್ಯಕರ್ತರು ಅವರು ಪಾಪ ಮೆಂದು ನಮ್ಮ 10,000 ಮಾಡಿರಿ, ನಮ್ಮದು 10,000 ಕೊಡ್ರಿ. ಯಾಕೆ ಇವತ್ತು ಮಾರ್ಕೆಟ್ ತುಟ್ಟಿದ, ಬದುಕೋದು ಕಷ್ಟ ಅದ, ಮಕ್ಕಳು ಸಲೋದು ಕಷ್ಟ ಅದ, ಮಕ್ಕಳು ಶಾಲೆ ಕಳಿಸೋದು ಕಷ್ಟ ಅದ. ಸರ್ಕಾರಿ ಶಾಲೆಗಳಲ್ಲಿ ಸರಿಯಾಗಿ ಕಲಿಸ್ತಾ ಇಲ್ಲ, ಖಾಸಗಿ ಶಾಲೆಯಲ್ಲಿ ಕಳಿಸೋದು ದುಡ್ಡಿಲ್ಲ. ಎಲ್ಲ ಪರಿಸ್ಥಿತಿ 1-2 ಮತ್ತು ಮಾರ್ಕೆಟ್ಗೆ ಹೋದ್ರಂತೆ ಪ್ರತಿಯೊಂದು ವಸ್ತುವು ತುಟ್ಟಿ ಬದುಕೋದು ಹೆಂಗೆ? 10,000 ರೂಪಾಯಿದ್ರೆ ಮನೆ ಬಡಿ ಕೊಡೋದು ಹೆಂಗೆ? ನೀವು ಅನ್ಬೋದು, ಸಿದ್ದರಾಮಯ್ಯನವರಾಯಿತು, ಮೋದಿಯವರಾಯಿತು, ಇನ್ನುಳಿದವರಾಯಿತು, ಎಲ್ಲ ಉಸ್ತುವಾರಿ ಆಗಿರ್ಬೋದು ಅಥವಾ ಸಚಿವರಾಗಿರ್ಬೋದು, ಏನಿಲ್ಲರಿ ಒಬ್ಬರೇ ದುಡಿತಾರಲ್ಲ, ಎಲ್ಲ ದುಡಿಬೇಕಪ್ಪ ನಿಲ್ಲಿಸ್ಬೇಕಂತ ಹೇಳ್ಬೋದು. ಅದು ದುಡಿಯೋರು ಉದ್ಯೋಗ ಇಲ್ಲರಲ್ಲೇ. ಏನು ಉದ್ಯೋಗ ಅದಾವ ಇವತ್ತು? ಬಟಾಣಿ ಮಾರೋದು, ಉಳ್ಳಾಗಡ್ಡಿ ಮಾರೋದು, ಸಬ್ಬಸಿ ಪಲ್ಯ ಮಾರೋದು, ಪಾಪ ಹೋಗಿ ಕುಂಡ್ರದು ಬಿಸಿಲಲ್ಲ. ಅದು ರೋಡ್ ಮೇಲೆ ಕೂತು ಕುಂಡಿಸಿ ಕೊಡೋದಿಲ್ಲ ಮುನ್ಸಿಪಾಲ್ಟಿ ಜನ. ಅಲ್ಲಿ ಕುಡ್ಬೇಡ್ರಿ, ಇಲ್ಲಿ ಕುಡ್ಬೇಡ್ರಿ ಅಂತೇಳಿ ಮತ್ತು ಅದು ದುಡ್ಡು ವಸೂಲು ಮಾಡಿ ಜನನೂ ಇದ್ದಾರೆ ಬಡಿಗೆ ಇಟ್ಕೊಂಡು. ಮುನ್ಸಿಪಾಲ್ಟಿ ಇರ್ಬೋದು, ನಗರಸಭೆ ಇರ್ಬೋದು, ಮತ್ತೆಲ್ಲ ಇರ್ಬೋದು. ನೀವು ಇಲ್ಲೇ ಕೊಡ್ರಿ ಮಾಡೋದು ಸಹಿತ ಭಾಳ ಕಷ್ಟ ಅದ ಇಂಥ ಪ್ರಸಂಗ. ಅದು ಬಿಸಿಲಲ್ಲಿ ಕುಳಿತುಕೋಬೇಕು. ಈ ಮಾರ್ಚ್, ಏಪ್ರಿಲ್, ಮೇ ಬಿಸಿಲು ಅಂತ ಹೇಳ್ತೀರ, ಅವ್ರ ಬದುಕ ನರಕ. ಆದರೂ ನಮ್ಮ ಈ ನಾಯಕರು ಹೇಳ್ತಾರೆ, ದುಡ್ಡು ತಿನ್ನಬೇಕ್ರಿ ಅಂತ. ಅವ ಆಶಯ ನಮ್ಮ ಈ ಒಂದು ಏನಪ್ಪ ಅಂತಂದ್ರೆ, ಈ ನಾವು ಕಾರ್ಪೊರೇಟ್ ಉದ್ಯಮಿಗಳು ಅನೇಕರು ಇವತ್ತು ಸುಧಾ ಮೂರ್ತಿ ಅವರ ಪತಿ ನಿಮಗೆ ಗೊತ್ತದ, ಈ ಕಾರ್ಪೊರೇಟರ್ ಆದಂಥ ಅದರ ನಾರಾಯಣ ಮೂರ್ತಿ ಅಂತವರು, ಅವ್ರು ದೊಡ್ಡದಾಗಿ ಹೇಳ್ತಾರೆ, ದಿನ ದುಡಿಬೇಕು ರೀ, ದಿನದ 12 ತಾಸು ದುಡಿಬೇಕು, 15 ತಾಸು ದುಡಿಬೇಕು, 70 ತಾಸು ದುಡಿಬೇಕು. ಏನು ಅದನ್ನ ಮಾಡ್ಬೇಕಂದ್ರೆ ಉದ್ಯೋಗ ಮುಂಜಾನೆ ಸಾಯಂಕಾಲದಲ್ಲಿ ಸಾಕಷ್ಟು ಅದನ್ನ ರಿಮಾರ್ಕು ಅದು ಆಮದು ಬೇರೆ.